ನಮಸ್ತೆ ಎಲ್ಲರಿಗೂ. ಪ್ರತಿಕೇಶ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ತಗತೆ ಸೊಪ್ಪು ಹಾಕಿ ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ತೊಜಂಕ್ ಅಂತ ಹೇಳ್ತಾರೆ ಮಂಗಳೂರಿನಲ್ಲಿ. ಕೆಲವರು ವಡೆಗೆ ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಹಾಕಿ ಮಸಾಲೆ ವಡೆ ಮಾಡ್ತಾರೆ. ಆದರೆ ಈ ಆಷಾಢ ಮಾಸದಲ್ಲಿ ಮಂಗಳೂರಿನವರಿಗಾಗಿ ಸ್ಪೆಷಲ್ ಆಗಿ ನಾನು ತೊಜಂಕ್ ಸೊಪ್ಪು ಹಾಕಿಬಿಟ್ಟು ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 2 ಕಪ್ಪಿನಷ್ಟು ಕಡಲೆಬೇಳೆನ 2 ಗಂಟೆಗಳ ಕಾಲ ನೆನೆಸಿಟ್ಟು ತಗೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ ಇದು. ಇದನ್ನು ಇವಾಗ ತರಿತರಿಯಾಗಿ ರುಬ್ಕೋಬೇಕು. ಜೊತೆಗೆ 4 ಬ್ಯಾಡಗಿ ಮೆಣಸು, ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸಕ್ಕೆ ಹೋಗಬೇಡಿ. ರುಬ್ಬಿದ ಮಸಾಲೆಯನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನಾನು ನೀರು ಏನು ಸೇರಿಸ್ಕೊಂಡಿಲ್ಲ, ಹಾಗೆ ರುಬ್ಕೊಂಡಿರೋದು. ಇದರ ಜೊತೆಗೆ 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚಿನಷ್ಟು ತುರಿದ ಶುಂಠಿ, ಸ್ವಲ್ಪ ಇಂಗು ಹಾಗೂ 2 ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 2 ಕಪ್ ತೊಜಂಕ್ ಅಥವಾ ತೈಕುಳ ಅಂತ ಹೇಳ್ತಾರಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು 2 ಟೀ ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಇವಾಗ ರೆಡಿ ಆಯಿತು. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಹಾಗೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ವಡೆ ಶೇಪಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡಿದರೆ ಆಯಿತು. ನೀವಿಲ್ಲಿ ತೊಜಂಕ್ ಸೊಪ್ಪಿನ ಬದಲಿಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕೋಬಹುದು, ಪಾಲಕ್ ಸೊಪ್ಪನ್ನು ಹಾಕೋಬಹುದು. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಕಾದ ಎಣ್ಣೆಗೆ ಒಂದೊಂದೇ ವಡೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿ ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೊರಗಡೆಯಿಂದ ಕಪ್ಪಾಗುತ್ತೆ, ಒಳಗಡೆಯಿಂದ ಏನೂ ಬೇಯೋದಿಲ್ಲ. ವಡೆಯನ್ನು ಯಾವಾಗಲೂ 2 ಸಲ ಫ್ರೈ ಮಾಡ್ಕೋಬೇಕು. ಒಂದು ಸಲ 60%ನಷ್ಟು ಫ್ರೈ ಮಾಡಿ ತೆಗಿಬೇಕು. ನಂತರ ಮತ್ತೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿದರೆ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೂ ಚೆನ್ನಾಗಿ ಇರುತ್ತೆ. ಈ ಸೊಪ್ಪು ಈ ಟೈಮಲ್ಲಿ ಮಾತ್ರ ಸಿಗೋದು. ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇದು ಎಲ್ಲ ಕಡೆ ಬೆಳೀತದೆ. ಇದಕ್ಕೆ ತುಂಬ ಹೆಸರುಗಳಿವೆ. ಕೆಲವರು ತಜಂಕ್ ಅಂತಾರೆ, ತಗತೆ ಅಂತಾರೆ, ತಗಚೆ ಅಂತಾರೆ, ತಗಟೆ ಅಂತಾರೆ, ಹಾಗೂ ಕೊಂಕಣಿಯಲ್ಲಿ ತೈಕುಲು ಅಂತಾರೆ. ತುಂಬ ಹೆಸರುಗಳಿಂದ ಕರೀತಾರೆ. ನಿಮಗೆ ಈ ಸೊಪ್ಪು ಸಿಕ್ಕಿದರೆ ಖಂಡಿತವಾಗಿಯೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.